ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅನ್ನುವಂತಾಗಿದೆ. ಆಟೋ ಗ್ಯಾಸ್ ಸಿಗ್ತಿಲ್ಲ ಅಂತ ಆಟೋ ಚಾಲಕರು ಕಣ್ಣೀರು ಹಾಕ್ತಿದ್ದಾರೆ. ಜೀವನ ನಡೆಸೋದು ಹೇಗಪ್ಪ ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಆದ್ರೆ ಶಾಸಕರು ಮಾತ್ರ ನಮಗೆ ಬಿಟ್ಟಿಯಾಗಿ IPL ಟಿಕೆಟ್ ಬೇಕು ಅಂತ ವಿಧಾನಸೌಧದಲ್ಲಿ ಕ್ಯೂ ನಿಂತಿದ್ದಾರೆ. ಸಮಸ್ಯೆ ಆಲಿಸಬೇಕಾದ ಜನಪ್ರತಿನಿಧಿಗಳು ಮೋಜು ಮಸ್ತಿಗೆ ಟಿಕೆಟ್ ಮೊರೆ ಹೋಗಿದ್ದಾರೆ. ಬಡವರ ಕಣ್ಣೀರು ಒರೆಸಬೇಕಿದ್ದವರು ಐಷಾರಾಮಿ ಬದುಕಿಗೆ ಮಾರು ಹೋಗಿದ್ದಾರೆ. ನಮ್ಮ ಗೋಳನ್ನ ಕೇಳೋದು ಯಾರಪ್ಪ ಅಂತ ಹಾದಿ ಬೀದಿಯಲ್ಲಿ ಆಟೋ ಡ್ರೈವರ್ಗಳು ಪರದಾಡ್ತಿದ್ದಾರೆ. ದೃಶ್ಯ 1, ಬಂಕ್ಗಳ ಮುಂದೆ ಕ್ಯೂ, ವಿಧಾನಸೌಧದಲ್ಲೂ ಕ್ಯೂ. ದೃಶ್ಯ 2, ಹೊಟ್ಟೆಪಾಡಿಗಾಗಿ ಕ್ಯೂ, ಹೊಟ್ಟೆ ತುಂಬಿದವರ ಕ್ಯೂ. ದೃಶ್ಯ 3, ಅಯ್ಯೋ ಕಷ್ಟ ಅಂತ ಗೋಳಾಟ, ಕುಣಿದು ಕುಪ್ಪಳಿಸೋಕೆ ನೂಕಾಟ. ದೃಶ್ಯ 4, ಬೀದಿಗೆ ಬಿದ್ದ ಬದುಕು, ಕಾಣದಂತಾದ ನಾಯಕರು. ದೃಶ್ಯ 5, ಗ್ಯಾಸ್ ಇಲ್ಲದೆ ಸಂಕಷ್ಟ, ಟಿಕೆಟ್ ಮೋಹ, ರಾಜಕಾರಣಿಗಳಿಗೆ IPL. ದೃಶ್ಯ 6, ಗ್ಯಾಸ್ಗಾಗಿ ಚಾಲಕರ ಕ್ಯೂ, ಟಿಕೆಟ್ಗಾಗಿ ಶಾಸಕರ PAಗಳ ಕ್ಯೂ. ಒಂದು ಗಾದೆ ಮಾತಿದೆ, ಅಜ್ಜಿಗೆ ಅರಿವೇ ಚಿಂತೆ ಆದ್ರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಆಗಿತ್ತಂತೆ. ಯುದ್ಧ ಆಗ್ತಿದೆ, ಗ್ಯಾಸ್ ಬರ್ತಿಲ್ಲ, ಆಟೋ ನಿಂತಿವೆ, ಜೀವನ ನಡೆಸೋದೇ ಕಷ್ಟ ಆಗ್ತಿದೆ. ಇದನ್ನೆಲ್ಲ ಕೇಳಿದ್ರೆ ಕಣ್ಣಲ್ಲಿ ನೀರೇ ಬರುತ್ತೆ. 1-2 ಕಿಲೋಮೀಟರ್ 3 ಕಿಲೋಮೀಟರ್ ಕ್ಯೂ ಇದೆ ಗ್ಯಾಸ್ಗೆ. ಹೊಟ್ಟೆಪಾಡು, ಏನ್ ಮಾಡೋಣ? ಎಲ್ಲಾರು ಅವ್ರ ಹೊಟ್ಟೆಪಾಡು, ಅವ್ರ ಹೆಂಡತಿ ಮಕ್ಕಳು ಏನ್ ಮಾಡ್ತಾರೆ ಹೇಳಿ ಪಾಪ. ನಾವೇನೋ ಒಂದಿನ ಅಂದ್ರೆ ಒಂದು ಊಟ ಹಂಚ್ಕೊಬಹುದು, ಈ ಕಷ್ಟ ಹಂಚೋಕ್ ಆಗಲ್ಲ. ನಮ್ಗೆ ಬೆಳಿಗ್ಗೆಯಿಂದ ಒಂದು 10 ಗಂಟೆವರೆಗೂ ಬಿಸ್ನೆಸ್ ಅಷ್ಟೇ, ಅದ್ಮೇಲೆ ಬಾಡಿಗೆ ಸಿಗೋದಿಲ್ಲ. 2 ಸೀಮೆ ಹಸ ಕೊಡಿಸ್ಬಿಡಕ್ಕೆ ಹೇಳ್ಬಿಡಿ ರಾಜ್ಯ ಸರ್ಕಾರಕ್ಕೆ. ಹಾಲು ಕರ್ಕೊಂಡು ಇಡ್ತೀವಿ ಅಂದಾಗೆ ನೆಮ್ಮದಿಗೆ ಜೀವನನೇ ಮಾಡಕ್ಕಾಯ್ತಲ್ಲ. ನಮ್ಗೆ ಆಟೋ ನಡೆಸ್ತೇವೆ ಅಂದ್ರೆ ನಮ್ಗೆ ಏನೂ ಸವಲತ್ತಿಲ್ಲ. ಇಲ್ಲಿ ಗ್ಯಾಸ್ ಎಲ್ಲ ಬಂದ್ ಆಗ್ಬಿಟ್ಟಿದೆ. ನಾವು ಹೆಂಗ್ ಮಾಡ್ಕೊತಿರ್ಬೇಕು ಜೀವನದಲ್ಲಿ? ಗ್ಯಾಸ್ಗಾಗಿ ಆಟೋ ಚಾಲಕರು ನಿತ್ಯವೂ ಗೋಳಾಡುತ್ತಿದ್ದಾರೆ. ಊಟ ತಿಂಡಿ ಬಿಟ್ಟು ಬಂಕ್ಗಳ ಮುಂದೆ ಪರದಾಡ್ತಿದ್ದಾರೆ. ಆದರೆ ಜನಪ್ರತಿನಿಧಿಗಳು ಆಪ್ತ ಸಹಾಯಕರಿಗೆ IPL ಚಿಂತೆ, ಹುಚ್ಚಾಟ. ನಾಳಿನ ಮ್ಯಾಚ್ಗೆ ಟಿಕೆಟ್ಗಾಗಿ ವಿಧಾನಸೌಧದಲ್ಲಿ ಕ್ಯೂ ಕಾಣ್ತಿತ್ತು. ಸ್ಪೀಕರ್ ಕೊಠಡಿ ಬಳಿ ಶಾಸಕರ ಆಪ್ತ ಸಹಾಯಕರ ಸಾಲು ನೋಡಿದ್ರೆ ಇವರೇನಾ ನಮ್ಮ ನಾಯಕರು ಅನ್ನಿಸ್ಬಿಡ್ತು. ಈಗಾಗಲೇ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉದ್ಭವವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ MLAಗಳ PAಗಳನ್ನ ಬಳಕೆ ಮಾಡಿಕೊಂಡು MLAಗಳು ಟಿಕೆಟ್ ಅನ್ನ ಪಡೆಯೋದಕ್ಕೋಸ್ಕರವಾಗಿ ಕ್ಯೂ ನಿಲ್ಲಿಸ್ತಾರೆ ಅಂತಂದ್ರೆ ಇದು ಯಾವ ರೀತಿಯ ಒಂದು ಸನ್ನಿವೇಶ ಅಂತ ಅನ್ಸುತ್ತೆ. ಜೊತೆಗೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಈ MLAಗಳು ಟಿಕೆಟ್ಗೋಸ್ಕರವಾಗಿ ಬೇಡಿಕೆ ಇಟ್ಟಿದ್ರಲ್ಲ, ಆ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಟೀಕೆ ವ್ಯಕ್ತವಾಗಿತ್ತು. ಈ ಟೀಕೆಯ ನಂತರವಾದರೂ ಕೂಡ MLAಗಳು ಸುಧಾರಣೆಯನ್ನು ಮಾಡ್ಕೊಳ್ತಾರೆ ಅನ್ನುವಂಥ ರೀತಿಯಲ್ಲಿ ಅಂದ್ಕೊಳ್ಳಲಾಗಿತ್ತು. ಆದರೆ MLAಗಳ PAಗಳನ್ನೇ ಇವತ್ತು ಅವರು ಟಿಕೆಟ್ಗೋಸ್ಕರ ಕ್ಯೂನಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿದೆ. ಜೊತೆಗೆ ಈ ರೀತಿಯಾಗಿ ಇವರು ಜನಪ್ರತಿನಿಧಿಗಳು ಅನ್ಸ್ಕೊಂಡಿರ್ತಕ್ಕಂಥವ್ರು ಜನರ ಸಮಸ್ಯೆಯನ್ನು ಆಲಿಸುವ ಬದಲಾಗಿ IPL ಟಿಕೆಟ್ಗೋಸ್ಕರವಾಗಿ ಇಷ್ಟೊಂದು ಮುತುವರ್ಜಿನ ವಹಿಸ್ತಾರ ಅನ್ನುವಂಥ ರೀತಿಯಲ್ಲೂ ಕೂಡ ಈಗ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಶಾಸಕರು, ಶಾಸಕರ PAಗಳು ಈ ನಾಚಿಕೆಗೇಡಿನ ಕ್ಯೂ ಬಗ್ಗೆ ಬೀದಿಗೆ ಬಿದ್ದಿರುವ ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ರು. ನಾನು ಮನೆಗೆ ಹೋಗಿ 8 ದಿವಸ ಇವತ್ತಿಗೆ ಗ್ಯಾಸ್ ಸಿಗ್ತಾ ಇಲ್ಲ ನನಗೆ. ಬೆಳಗ್ಗೆ 5 ಗಂಟೆಗೆ ಹಾಕಿ 10ವರೆಗೆ ಗ್ಯಾಸ್ ತುಂಬಿಕೊಂಡು ಬಂದು ಇಲ್ಲಿ ಮಲಗಿದ್ದೀನಿ. ಇಲ್ಲೇ ಪಕ್ಕದಲ್ಲಿ ಮಲಗಿದ್ದೀನಿ. ಡ್ರೈವರ್ ಬಗ್ಗೆ ಯಾರನ್ನ ಕೇಳ್ತಾ ಇದ್ದಾರಾ? ಸರ್ಕಾರ ಬರೀ ತಿನ್ನಕ್ಕೆ ಇರೋದಾ? ಅಲ್ಲಿಂದ IPLಗೆ ಮಾತ್ರ ಮೊದಲು ಇರ್ತಾರೆ. ಮ್ಯಾಚ್ ನೋಡಬೇಕು ಅಂದರೆ ಬೆಡ್ಡಿಂಗ್ ಆಗಬೇಕು ಅಂದರೆ ಈ ದೇಶದಿಂದ ಈ ದೇಶಕ್ಕೆ ಬೆಡ್ಡಿಂಗ್ ಸಿಗಬೇಕು ಅಂದರೆ ಮೊದಲು ಮುಂದೆ ಇರ್ತಾರೆ. ಎಲ್ಲರೂ MLAನೂ ಇರ್ತಾನೆ, MP ಇರ್ತಾನೆ, ಎಲ್ಲರೂ ಇರ್ತಾರೆ. ಬಡವ್ರ ಬಗ್ಗೆ ಯಾರು ಮಾತಾಡಲ್ಲ. ರಾಜಕಾರಣಿಗಳು ಇರೋದು ಕೊಳ್ಳೆ ಹೊಡೆಯ ರಾಜಕಾರಣಿಗಳು ಮೇನ್ ಪಾಯಿಂಟ್ ಇರೋದು ಅವರು. ಇನ್ನೇನು ಅವರು ಜನಗಳಿಗೇನು ಉಪಕಾರ ಮಾಡೋದ್ರಾಗ ಏನು ಅವರು ಮಾಡೋಂಥದ್ದು ಏನಿಲ್ಲ. ಅವ್ರು ಮಾಡ್ಕೊಳಂಥದ್ದೆಲ್ಲ ಅವರೆಲ್ಲ ಅವ್ರ ಸೇಫ್ಟಿಗೆ ಅವ್ರು ಮಾಡ್ಕೊಂಡಿರ್ತಾರೆ. ನಮ್ಮ ಸೇಫ್ಟಿ ಯಾರು ನೋಡೋದೇ ಇಲ್ಲ. ಅದ್ರ ಮುಂದೆ ಇನ್ನೇನು ಹೇಳೋಕ್ಕಾಗುತ್ತೆ? ನಾವು ನಮ್ಮ ಜೀವನ ಇದೇ ಥರ ಅಂತ ಹೇಳಿ ತಿಳ್ಕೊಂಡು ಹೋಗ್ಬೇಕಷ್ಟೇ. ಜೀವನನೇ ಅದು. ಕೊಂಡರ ಮೇಲೆ ಕೊಳ್ಳೆ ಹೊಡೆದೇ ಅವ್ರ ಜೀವನ. ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಪ್ರತಿಯೊಂದರಲ್ಲೂ ಅದೇ ಥರನೇ ಮಾಡೋದು. ಅವ್ರು ಯಾವ್ದ್ರಾಗ ಮಾಡ್ತಾರೆ, ಯಾರು ರಾಜಕಾರಣ ಬಂದರೂ ಅದೇ ಥರನೇ ಮಾಡೋದು.
ಅದ್ರಲ್ಲಿ ಅವ್ರು ಮಾಡ್ಕೊಳ್ತಾ ಇರ್ತಾರೆ. ನಾವಿನ್ನೇ ಮಾಡೋದು. ನಮ್ಮ ಬಡ ಜನದ ಬಗ್ಗೆ ಯಾರು ಯೋಚನೆ ಮಾಡೋಂಥ ಶಕ್ತಿಯಿಂದ ಅವ್ರಿಗೆ ಇನ್ನೂ ದೇವ್ರು ಕೊಟ್ಟಿಲ್ಲ. ವಿಧಾನಸೌಧದಲ್ಲಿ ಶಾಸಕರು ಪರಿಷತ್ ಸದಸ್ಯರಿಗೆ ತಲಾ 3 IPL ಟಿಕೆಟ್ ನೀಡಲಾಗಿದೆ. ಬಿಟ್ಟಿ ಸಿಕ್ಕರೆ ಯಾರು ಬಿಡ್ತಾರೆ? ಯಾರೂ ಬಿಟ್ಟಿಲ್ಲ. ಆದರೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಬಿಜೆಪಿ ಶಾಸಕರಾದ ಸುರೇಶ್ ಕುಮಾರ್ ಮತ್ತು ರವಿ ಸುಬ್ರಹ್ಮಣ್ಯ ಮಾತ್ರ ನಮಗೆ ಟಿಕೆಟ್ ಬೇಡ, ತಮ್ಮ ಹೆಸರಲ್ಲಿ ಯಾರಿಗೂ ಟಿಕೆಟ್ ಕೊಡಬೇಡಿ ಎಂದು ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ. ಆದರೂ ಟಿಕೆಟ್ಗಾಗಿ ಭಿಕ್ಷೆ ಬೇಡಿದಂತೆ ಕೇಳೋದು ನಾಚಿಕೆಗೇಡಿನ ವಿಚಾರ ಅಂದ್ರು ಮಾಜಿ ಸಿಎಂ ಸದಾನಂದ ಗೌಡರು. ಕ್ರಿಕೆಟ್ನ ಬಗ್ಗೆ, IPLನ ಬಗ್ಗೆ ಅಥವಾ ಬೇರೆ ಯಾವುದರ ಬಗ್ಗೆ ಯಾವಾಗ ಚರ್ಚೆ ಆಗಬೇಕು ಅಂತ ಹೇಳಿ, ಹಲವು ಜನ ಬಲಿಯಾದ್ರಲ್ಲ, ಹಲವು ಜನರಿಗೆ ಗಾಯಗಳಾಯ್ತಲ್ಲ, ಅದರ ಬಗ್ಗೆ ಒಂದು ಡಿಟೇಲ್ ಚರ್ಚೆಗಳನ್ನು ಮಾಡಿದರೆ ಅದೊಂದು ಗೌರವ. ಇದು ನೂರಾರು ಕೋಟಿ ಖರ್ಚು ಮಾಡಿಕೊಂಡು ಶಾಸಕರಾಗಿ ಬಂದವರು IPL ಟಿಕೆಟ್ 2 ಕೋಟಿ ಅಂತ ಭಿಕ್ಷೆ ಬೇಡ್ತಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಇದು ಯಾವುದೇ ಜನಪ್ರತಿನಿಧಿ ಮಾಡಬಾರ್ದು. ಬೇರೆ ರೀತಿಯಲ್ಲಿ ನನ್ನ ಕ್ಷೇತ್ರಕ್ಕೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಏನಾದರೂ ಸಹಕಾರಗಳು ವಿದ್ಯೆಯಲ್ಲಿ, ಆರೋಗ್ಯದಲ್ಲಿ ಮತ್ತೊಂದು ಮಾಡುವಂಥದ್ದು ಬೇಕಾದರೆ ಭಿಕ್ಷೆ ಬೇಡಿ. ಆದರೆ IPL ಟಿಕೆಟ್ ಕೊಡಿಂದ ಭಿಕ್ಷೆ ಬೇಡುವಂಥ ದಯನೀಯ ಪರಿಸ್ಥಿತಿಗೆ ಯಾವುದೇ ಶಾಸಕ ಬರಬಾರದು. IPL ಟಿಕೆಟ್ಗಾಗಿ ಶಾಸಕರ ಪಿಎಗಳ ಕ್ಯೂ ವಿಚಾರ ಸಂಬಂಧ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅಸಮಾಧಾನ ಹೊರಹಾಕಿದ್ದಾರೆ. ಇದು ಈ ದೇಶದ ದೌರ್ಭಾಗ್ಯ ಅಂದ್ರು. ನೋಡಿ, ಅಲ್ಲಿ ನಮ್ಮ ಶಾಸಕರು, ಅವರ ಆಪ್ತ ಕಾರ್ಯದರ್ಶಿಗಳು, ಅವರ ಕುಟುಂಬಗಳು ಕ್ರಿಕೆಟ್ ನೋಡಲಿಕ್ಕೋಸ್ಕರ ಕ್ಯೂನಲ್ಲಿ ನಿಂತಿದ್ದಾರೆ. ಇನ್ನೊಂದು ಕಡೆ ನಾವು ಒಂದಿನ ಆಟೋ ಓಡಿಸಿದೆ ನಮ್ಮನೆ ಕುಟುಂಬದ ಬದುಕು ಅಂತ ಹೇಳಿ ಆ ಬಡಪಾಯಿ ಆಟೋ ಚಾಲಕರು ತನ್ನ ಒಂದು ದಿನದ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೋಸ್ಕರ ದುಡಿಯುವ, ಆ ದುಡಿಮೆ ಮಾಡುವಂಥ ಆ ಮನಸ್ಸುಗಳು ಇವತ್ತು ಅವರಿಗೆ ಸರಿಯಾದ ರೀತಿಯಲ್ಲಿ ಗ್ಯಾಸ್ ಕೊಡದೆ ಅವರು ಬೀದಿಯಲ್ಲಿ ಕ್ಯೂ ಕಟ್ಕೊಂಡು ನಿಂತ್ಕೋ ಪರಿಸ್ಥಿತಿಯನ್ನು ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಮಾಡಿರೋದು ಭಾರಿ ದೊಡ್ಡ ದುರಂತ. ಮಾನ್ಯ ಸಂಬಂಧಪಟ್ಟಂಥ ಸಚಿವರು ಮುನಿಯಪ್ಪನವರು ಏನು ಮಾಡ್ತಾ ಇದ್ದೀರಿ ನೀವು? ಯಾವುದೋ ಚುನಾವಣೆ ಪ್ರಚಾರದ ಹರಟೆ ಬಿಟ್ಟು ಆ ಮಕ್ಕಳ ಭವಿಷ್ಯ ನೋಡ್ರಿ. ಭದ್ರತೆ ಪೊಲೀಸರಿಗೆ ಸವಾಲಿನ ಕೆಲಸ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿಕೊಳ್ಳಲಾಗ್ತಿದೆ. ನಮ್ಮ ಮೆಟ್ರೋ ಕೂಡ ರಾತ್ರಿ ಸಂಚಾರದ ಅವಧಿ ವಿಸ್ತರಿಸಿದೆ. ಮಧ್ಯರಾತ್ರಿ 2 ಗಂಟೆಯವರೆಗೂ ಮೆಟ್ರೋ ಸಂಚಾರ ಇರುತ್ತೆ. ಉದ್ಘಾಟನೆ ದಿನದ ಸಕ್ಸಸ್ನಂತೆಯೇ ನಾಳೆಯೂ ಮಾಡುವ ತಯಾರಿಯಲ್ಲಿದ್ದಾರೆ ಪೊಲೀಸರು. 28ನೇ ತಾರೀಕು ಫಸ್ಟ್ ಮ್ಯಾಚ್ ಏನಾಗಿತ್ತು, ಆ ಮ್ಯಾಚಲ್ಲಿ ಪೊಲೀಸ್ ಇಲಾಖೆಯವರು ಮತ್ತು ಇನ್ನಿತರ ಎಲ್ಲ ಇಲಾಖೆ ಯಾರ್ಯಾರು ಕಮಿಟಿಲಿದ್ದು ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಯಾವುದು ಸಮಸ್ಯೆ ಆಗಿಲ್ಲ ಮತ್ತು ಕ್ರೌಡ್ ಕಂಟ್ರೋಲ್ ತುಂಬ ಚೆನ್ನಾಗಿ ಆಗಿತ್ತು. ಅದೇ ರೀತಿ ಈ ಸರಿ ನಾಳೆ ಏನು ಮ್ಯಾಚ್ ಇದೆ ಆ ಮ್ಯಾಚ್ಗೋಸ್ಕರ ಸಣ್ಣ ಪುಟ್ಟ ಏನೋ ಸಮಸ್ಯೆ ಮೊನ್ನೆ ಆಯಿತು, ನಮಗೆ ಕಂಡು ಬಂತು. ಅದರ ಬಗ್ಗೆ ನಮ್ಮ ಆಫೀಸರ್ಸ್ ಅವರು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಮೀಟಿಂಗ್ ಮಾಡಿ ಇನ್ನು ಮುಂದಕ್ಕೆ ಅದೂ ಆಗಬಾರ್ದು ಅಂತ ಆ ನಿಟ್ಟಿನಲ್ಲಿ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಸೊ ಸೇಮ್ ಸ್ಕೇಲಲ್ಲಿ ಬಂದೋಬಸ್ತ್ ಇರ್ತದೆ, ಅಷ್ಟು ಜನ ನಾವು ಆಫೀಸರ್ಸ್ ಮತ್ತು ಮೆನ್ ಡಿಪ್ಲಾಯ್ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಮೆಟ್ರೋ ಅದು ತುಂಬ ಚೆನ್ನಾಗಿ ಫಸ್ಟ್ ಮ್ಯಾಚಲ್ಲಿ ಮೆಟ್ರೋಯಿಂದ ಸಾಕಷ್ಟು ಜನ ಬಂದರು. ಬರುವಾಗ 15,000 ಜನ ಬಂದಿದ್ದರು, ಹೋಗುವಾಗ ಅರೌಂಡ್ 22,000 ಜನ ಹೋಗಿದ್ರು. ಸೊ ಇದು ಭಾಳ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಇದೆ. ಅದಕ್ಕೆ ನಾವು ಇನ್ನೂ ಜಾಸ್ತಿ ಜನ ಮೆಟ್ರೋ ಸ್ಟೇಷನ್ಸ್ ಹತ್ರ, ಸ್ಪೆಷಲಿ ಕಬ್ಬನ್ ಪಾರ್ಕ್ ಮತ್ತು MG ರೋಡಲ್ಲಿ ನಾವು ನೇಮಿಸ್ತೀವಿ. RCB ವರ್ಸಸ್ CSK ಟಿಕೆಟ್ ಬುಕಿಂಗ್ ನೆಪದಲ್ಲಿ RCB ಅಭಿಮಾನಿಗಳಿಗೆ ವಂಚಿಸುತ್ತಿದ್ದಾರೆ. IPL ಧಮಾಕ ಸೇಲ್ ಎಂಬ ನಕಲಿ ಅಕೌಂಟ್ ಕ್ರಿಯೇಟ್ ಮಾಡಿ ವಂಚನೆ ಮಾಡಲಾಗ್ತದೆ. ಫೇಸ್ಬುಕ್ನಲ್ಲಿ RCB ವರ್ಸಸ್ CSK ಮ್ಯಾಚ್ ಟಿಕೆಟ್ ಲಭ್ಯವಿರುವುದಾಗಿ ಲಿಂಕ್ ರವಾನೆ ಮಾಡ್ತಾರೆ. ಆ ಲಿಂಕ್ ಓಪನ್ ಮಾಡಿ ಟಿಕೆಟ್ ಬುಕಿಂಗ್ ಮಾಡ್ತಾ ಇದ್ದಂತೆ ಹಣ ಕಡಿತವಾಗಲಿದೆ. ಆದರೆ ಟಿಕೆಟ್ ಮಾತ್ರ ಸಿಗುವುದಿಲ್ಲ. ಈ ಬಗ್ಗೆ ದೂರುಗಳು ಕೇಳಿಬಂದ ಹಿನ್ನೆಲೆ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ರಿಕೆಟ್ ಅಭಿಮಾನಿಗಳು ಯಾಮಾರದೆ ಎಚ್ಚರ ವಹಿಸಬೇಕಿದೆ. ಅಲ್ಲದೆ ಫೇಸ್ಬುಕ್ ಸಂಸ್ಥೆಗೂ ನಕಲಿ ವೆಬ್ಸೈಟ್ ಡಿಲೀಟ್ ಮಾಡಲು ಮನವಿ ಮಾಡಲಾಗಿದೆ. ಆದರೆ ಅಷ್ಟರಲ್ಲಾಗಲೇ ಹಲವರಿಗೆ ಮೋಸ ಆಗಿದೆ. ಈಗಾಗಲೇ RCB ವರ್ಸಸ್ CSK ಮ್ಯಾಚ್ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಹಾಗಾಗಿ ಯಾರೂ ಕೂಡ ನಕಲಿ ವೆಬ್ಸೈಟ್ಗಳಲ್ಲಿ ಟಿಕೆಟ್ಗಾಗಿ ಹಣ ಕಳೆದುಕೊಳ್ಳಬಾರದು ಅಂತ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ DCP M. ನಾರಾಯಣ್ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಟ್ಟಾರೆಯಾಗಿ ಮನೆ ಬಳಕೆಯ ಗ್ಯಾಸ್ ಸಿಗದೆ ಕಿಚನ್ ಕ್ಲೋಸ್ ಆಗಿದ್ರೆ
ಕಮರ್ಷಿಯಲ್ ಗ್ಯಾಸ್ ಸಿಗದೆ ಹೋಟೆಲ್ಗಳು ಬಂದಾಗಿದೆ. ಅದರ ಜೊತೆಗೆ ಆಟೋ ಗ್ಯಾಸ್ ಸಿಗದೆ ಕೂಡ ಆಟೋ ಚಾಲಕರು ಕಂಗಾಲಾಗಿ ನಿಂತ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಆಟೋ ನಿಂತಿದ್ರಿಂದ ನಮ್ಮ ಜೀವನವನ್ನ ಹೇಗಪ್ಪ ನಡೆಸೋದು ಅಂತ ಹೇಳಿ ಆಟೋ ಚಾಲಕರು ಕಣ್ಣೀರು ಹಾಕ್ತಿದ್ದಾರೆ. ಆದರೆ ಇದೆಲ್ಲ ಸಮಸ್ಯೆಗಳನ್ನು ನೋಡಿಯೂ ಕೂಡ ಶಾಸಕರು ನಾವು ಮೋಜು ಮಸ್ತಿ ಮಾಡಬೇಕು, ಜೊತೆಗೆ ನಮಗೆ IPL ಟಿಕೆಟ್ ಬೇಕು ಅಂತ ಹೇಳಿ ಬೆಟ್ಟಿಂಗ್ ಮೊರೆ ಹೋಗಿದ್ದಾರೆ, ಜೊತೆಗೆ ಟಿಕೆಟ್ ಕೂಡ ಮೊರೆ ಹೋಗಿದ್ದಾರೆ.